ವಾಸವಾಗಿರ್ತಾರೆ. ದ್ವಾಮಿ ಬರ್ತಾವಲ್ಲಿ. ಹಾಗೆ ಇರ್ಬೇಕಾದ ಸಂದರ್ಭದಲ್ಲಿ ಇವರಿಗೆ ಯಾಕೋ ಒಂದು ಅನಾಥ ಪ್ರಜ್ಞೆ ಅಂತರಾತ್ಮದಲ್ಲಿ ಕಾಡ್ತಾ ಇತ್ತು, ಕುಡಿತಾ ಇತ್ತು. ನಾನು ಮಕ್ಕಳನ್ನ ಒಂದು ಸಲುಹಿ, ಒಂದು ಆಶ್ರಮ ಕಟ್ಟಬೇಕು, ಅನಾಥ ಮಕ್ಕಳನ್ನು ಹೇಗಾದ್ರೂ ಮಾಡಿ ಸಲುಹಬೇಕು ಅಂತಕ್ಕಂತ ಒಂದು ಮಿಡಿತ ಇವರಲ್ಲಿ ಕುಡಿತಾ ಇತ್ತು. ಹಾಗೆ ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥವ್ರು ವೇದಿಕೆ ಮೇಲೆ ಇದ್ದಾರ ರಂಗಪ್ಪ ದೊರಿ ಅಂತಕ್ಕಂಥವ್ರು. ಅವ್ರಿಗೂ ಕೂಡ ನಾವು ಒಂದು ದೊಡ್ಡ ಚಪ್ಪಾಳೆಯನ್ನ ಸಲ್ಲಿಸಬೇಕು. ನಾವೆಲ್ಲ ಕುಂತಿರ್ತಕ್ಕಂಥನೆಲ್ಲ ರಂಗಪ್ಪ ದೊರೆ ಅವ್ರದ್ದು. ಅವರು ಇಲ್ಲಿ ಆಶ್ರಯವನ್ನು ಕೊಟ್ಟರು, ತಮ್ಮ ಹೊಲದಲ್ಲಿ 1 ಎಕರೆ ಜಾಗವನ್ನು ಕೊಟ್ಟರು. ಇಂಥ ಒಂದು ಆಶ್ರಮ ಕಟ್ತೀನಿ ಅಂದಾಗ ಹಾಗೆ ಅವ್ರಿಗೆ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಎಂಕಂಚಿ ದಾವಲ್ ಮಲ್ಲಿಕ್ ಅವರ ಒಂದು ಆರಾಧ್ಯ ಉಂಟಾಯಿತು. ಜೊತೆಗೆ ಇಲ್ಲಿ ಬಸವಣ್ಣನ ನೆಲ ಆಗಿದ್ದರಿಂದ ಅವರಿಗೆ ಬಸವಣ್ಣನವರ ವಚನಗಳಿಂದ ಅವರಿಗೆ ಒಂದು ರಸಾನುಭೂತಿ ಉಂಟಾಯಿತು. ಶರೀಫರ ತತ್ವಗಳಿಂದ ಅವರು ಒಂದು ಹೊಸತನವನ್ನು ತಿಳ್ಕೊಂಡ್ರು. ನಾವೆಲ್ಲ ಕೇಳ್ತೀವಿ, ಅಲ್ಲಿಗೆ ಬಿಡ್ತೀವಿ. ಆದ್ರೆ ಅದನ್ನ ಅವರು ಪಾಲ್ಗೊಂಡು ಅನುಸರಿಸಿ ಇಲ್ಲಿ ಒಂದು ದರ್ಗಾವನ್ನ, ದಾವಲ್ ಮಲ್ಲಿಕ್ ಅವರ ದರ್ಗಾವನ್ನ ನಿರ್ಮಾಣ ಮಾಡಿದ್ರು. ಹಾಗೆ ಅಷ್ಟಕ್ಕೆ ಅವರು ಸುಮ್ಮನೆ ಕೂಡ್ಲಿಲ್ಲ. ಅವರಲ್ಲಿ ಇನ್ನೊಂದು ಛಲ ಒಳಗೆ ಬೆಳೀತಾ ಇತ್ತು, ಇನ್ನೊಂದು ಆಶ್ರಮ ಕಟ್ಟಬೇಕು, ನಾನು ಮಾಡಬೇಕು ಅನ್ನೋದು. ಹಾಗೆ ಒಂದು ಸಾರಿ ರಾಯಚೂರು ಮಾರ್ಗವಾಗಿ ಒಂದು ಕಾರ್ಯಕ್ರಮಕ್ಕೆ ಅವರು ತೆರಳ್ತಾ ಇದ್ರು ಶ್ರೀಗಳು. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ 2 ಮಕ್ಕಳು, ಉಮೇಶ ಮತ್ತು ಸಂಗೀತ ಅಂತವ್ರು ಇಲ್ಲೇ ಅಭ್ಯಾಸ ಮಾಡ್ತಾ ಇದ್ದಾರ. ಆ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ರು. ನೀವೆಲ್ಲ ಹೋಗುವಾಗ ಸಾಕಷ್ಟು ಮಕ್ಕಳನ್ನ ನೋಡಿವ್ರಿ, ಭಿಕ್ಷೆ ಬೇಡ ಮಕ್ಕಳನ್ನ ನೋಡಿವ್ರಿ. ಆದ್ರೆ ನಾವೇನ್ ಮಾಡ್ತೀವಿ, ಕರುಣೆ ತೋರಿ ಒಮ್ಮೊಮ್ಮೆ ನೋಡ್ಲಾರ್ದಂಗೆ ಹೋಗಿರ್ಬೋದು. ಬಾಳಾದ್ರೆ ಒಂದು 5-10 ರೂಪಾಯಿ ಕೊಟ್ಟಿರ್ಬೋದು, ಬಾಳಾದ್ರೆ ಇನ್ನೊಂದಿಷ್ಟು ದುಡ್ಡನ್ನ ಕೊಟ್ಟು ಹೋಗಿರ್ಬೋದು. ಬಾಳಾದ್ರೆ ನಮ್ಮ ಹತ್ರ ಇರ್ತಕ್ಕಂಥ ವಸ್ತುಗಳನ್ನ, ಆಹಾರವನ್ನು ಕೊಟ್ಟು ಹೋಗ್ಬಿಡ್ತೀವಿ ನಾವು. ಮುಗಿದ್ರೆ ಅಲ್ಲಿಗೆ ನಮ್ಮದು ಅವರು. ಆದ್ರೆ ಶ್ರೀಗಳು ಏನ್ ಮಾಡಿದ್ರು, ಆ ಮಕ್ಕಳನ್ನ, ಅವರಲ್ಲಿ ಒಂದು ಅನಾಥ ಪ್ರಜ್ಞೆ ಇತ್ತಲ್ಲ, ಈ ಮಕ್ಕಳು ನನ್ನಂತೆ ಅನಾಥರಾಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಆ ಮಕ್ಕಳನ್ನ ತಮ್ಮ ಜೊತೆಗೆ ಕರ್ಕೊಂಡ್ಬಂದು ಅವ್ರನ್ನ ಸಾಕಿ ಸಲುಹಿ ಬೆಳೆಸಿದ್ರು. ನೋಡ್ರಿ, ಇವತ್ತ ನಮ್ಮ 1-2 ಮಕ್ಕಳಿಗೆ ನಾವ್ ಎಷ್ಟು ಶ್ರಮ ಪಡ್ತೀವಿ. ಇವತ್ತು ಆಶ್ರಮದಲ್ಲಿರ್ತಕ್ಕಂಥ ಸುಮಾರು 70 ಮಕ್ಕಳಿಗೆ ಅವ್ರು ಎಷ್ಟು ಶ್ರಮ ಪಡ್ತಾರ ಅನ್ನೋದು ನಿಜಕ್ಕೂ ನಾವು ಒಂದು ಚಪ್ಪಾಳೆ ಮೂಲಕ ಅವರಿಗೆ ದೊಡ್ಡ ನಮಸ್ಕಾರಗಳನ್ನ ಸಲ್ಲಿಸಬೇಕು. ಹಾಗೆ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಅನಾಥಾಶ್ರಮವನ್ನು ಏನೋ ಶುರು ಮಾಡಿದ್ರು. ಅವ್ರಿಗೆ ಎಲ್ಲಿಂದ ಬರ್ಬೇಕ್ರಿ ದುಡ್ಡು? ಊಟ ವಸತಿಗೆ ಯಾರು ಕೊಡ್ಬೇಕು? ಸ್ವತಃ ಶ್ರೀಗಳು ಏನ್ ಮಾಡ್ತಾರ, ತಮ್ಮ ಜೋಳಿಗೆಯನ್ನ ಹಿಡಿದು ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾರ. ನಮಗಾಗಿ ನಾವು ಏನೂ ಕೇಳದಂತಕ್ಕಂಥವ್ರು ಇವತ್ತು ಶ್ರೀಗಳು ಅನಾಥ ಮಕ್ಕಳಿಗಾಗಿ ಜೋಳಿಗೆ ಹಿಡಿದು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಊರುಗಳಿಗೆ, ಮನೆಗಳಿಗೆ ತಿರುಗಿ ಜೋಳಿಗೆ ಹಿಡಿದು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಕೇಳಲಿಕ್ಕೆ ಹೋಗ್ತಾರ. ಅನಾಥ ಮಕ್ಕಳಿಗಂತ ತಕ್ಷಣ ನಮ್ಮ ಕೊಡೆಕಲ್ಲು ಸುತ್ತಮುತ್ತ ಊರ ಹಂಗಾದ್ರಿ, ಜನನ ಹಂಗಾದಾರ. ನಾವು ಕೇಳೋದಷ್ಟ ತಡ ಕೈ ಚಾಚು ಕೊಡುವಂತ ಸಹಾಯ ಹಸ್ತವನ್ನು, ಯಾಕಂದ್ರೆ ಈ ವೇದಿಕೆ ನೋಡಿದ್ರೆ ಗೊತ್ತಾಗ್ತದೆ ಇಷ್ಟೆಲ್ಲ ಸಹಾಯ ಹಸ್ತವನ್ನ ನೀಡೋ ಜನ ಅದಾರ ಅಂತ ಹೇಳಿ. ಅವರು ಕೂಡ ಕಾಣಿಕೆಗಳನ್ನ, ದವಸ ಧಾನ್ಯ ಏನೆಲ್ಲ ಕೊಟ್ಟು ಕಳಿಸ್ತಾರ, ಅವುಗಳನ್ನ ತಂದು ಇವತ್ತು ಈ ಆಶ್ರಮದಲ್ಲಿ ಎಷ್ಟು ಮಟ್ಟಿಗೆ ಬೆಳೆಸಿದಾರಂತ. ಆ ಆಶ್ರಮದಲ್ಲಿ ಸುಮಾರು 18 ಅನಾಥ ಮಕ್ಕಳು, 17 ನಿರ್ಗತಿಕರು ಹಾಗೂ 43 ಕಡು ಬಡವರಾಗಿರ್ತಕ್ಕಂಥ ಮಕ್ಕಳು, ಒಟ್ಟು 78 ಜನ ಅನಾಥ ಮಕ್ಕಳು ಇವತ್ತು ಈ ಆಶ್ರಮದಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಇಷ್ಟೇ ಅಲ್ಲದೆ